ರಾಜಣ್ಣ ಮನೆಗೆ ಡಿ.ಕೆ. ಶಿವಕುಮಾರ್ ಭೇಟಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಕುಮಾರ್, ನಮ್ ಜೊತೆ ಇದ್ದಾರೆ ಬರ್ಗೂರ್ ಅರ್ಷದ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ರಾಜಣ್ಣ ಮನೆಗೆ ಡಿ.ಕೆ. ಶಿವಕುಮಾರ್ ಭೇಟಿ ಆಗಿದಿರೋ ವಿಚಾರ ಇಡೀ ರಾಜ್ಯದಲ್ಲಿ ಒಂದು ರೀತಿ ಕೋಲಾಹಲವನ್ನು ಸೃಷ್ಟಿಸಿದೆ. ಯಾಕೆ ರಾಜಣ್ಣ ಅವ್ರ ಮನೆಗೆ ಡಿ.ಕೆ. ಶಿವಕುಮಾರ್ ಬಂದ್ರು? ಯಾಕೆ ನಾವು ಬೇರೆ ಯಾವುದೇ ವ್ಯಕ್ತಿಗಳು ಬಂದಿದ್ರೆ, ಪರಮೇಶ್ವರ್ ಅವರು ರಾಜಣ್ಣ ಅವ್ರ ಮನೆಗೆ ಹೋಗಿದ್ರೆ ಇಷ್ಟು ಚರ್ಚೆ ಆಗ್ತಾ ಇರ್ಲಿಲ್ಲ. ಆದ್ರೆ ಹೆಸರು ರಾಜ್ಯದಲ್ಲಿ ರಾಜಕಾರಣದಲ್ಲಿ ಪ್ರಸ್ತಾಪ ಆಗ್ತಾ ಇರೋದು ಒಂದು ರೀತಿ ರಾಜಣ್ಣ ಮತ್ತೆ ಡಿ.ಕೆ. ಶಿವಕುಮಾರ್ ಅಂದ್ರೆ ಒಂದು ರೀತಿ ಹಾವು ಮುಂಗ್ಸು ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ರಾಜಣ್ಣ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ಒಂದು ರೀತಿ ರಾಜಕಾರಣದಲ್ಲೇ ಒಂದು ತಿರುವು. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ದೇವೇಗೌಡರನ್ನ ಎದುರಾಕೊಂಡು ರಾಜಕಾರಣವನ್ನ ಮಾಡ್ತಾರು, ಎಸ್.ಎಂ. ಕೃಷ್ಣ ಅವ್ರ ಜೊತೆ ಪಳಗದರು. ಅಂತಹ ರಾಜಕಾರಣಿ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಅಧಿಕಾರ ಇದ್ರು ಕೂಡ ರಾಜಣ್ಣ ಅವ್ರ ಮನೆಗೆ ಯಾಕೆ ಹೋದ್ರು ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಏನ್ ಹೇಳ್ತೀರಾ ಸರ್? ಚೇತನ್, ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ರಾಜಣ್ಣ ಅವ್ರ ಮನೆಗೆ ಹೋದ್ರು, ವಿಶ್ ಮಾಡಿದ್ರು. ಇದೇ ಪೊಲಿಟಿಕಲ್ ಹೈ ಡ್ರಾಮಾ. ಎರಡು ದಿವಸದಿಂದಾನು ಚರ್ಚೆಯಲ್ಲಿರುವಂತದ್ದು ಇದೆ. ಸೊ ರಾಜಕಾರಣದಲ್ಲಿ ಯಾರು ಶತ್ರುನೂ ಅಲ್ಲ, ಯಾರು ಮಿತ್ರನೂ ಅಲ್ಲ ಅನ್ನೋದು ಇದು ಇತಿಹಾಸನೇ ಇದೆ ರಾಜಕಾರಣದಲ್ಲಿ ಎಕ್ಸ್ಪೆಷಲಿ. ಸೊ ಕೆಪಿಸಿಸಿ ಅಧ್ಯಕ್ಷರು ಮುಂದೆ ಮುಖ್ಯಮಂತ್ರಿ ಗಾದಿ ಹೇರಕ್ಕೆ ತುಂಬಾನೇ ಆಸೆ ಇಟ್ಕೊಂಡಿರುವಂತ ವ್ಯಕ್ತಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಯಾವತ್ತಾದ್ರೂ ಹೇಳಿಕೆ ಕೊಟ್ಟವ್ರೆ ಅಂದ್ರೆ ಅದು ರಾಜಣ್ಣ ಕಾಮನ್ ಆಗಿ. ಸೊ ಈಗ ಹೈಕಮಾಂಡ್ ಒಂದ್ ಸಂದೇಶ ನೀಡಿರ್ಬೋದು, ರಾಜಣ್ಣ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿ, ಇನ್ನೊಬ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿ, ನೀವು ಎಲ್ಲಾರನ್ನು ಒಪ್ಪಿಸ್ಕೊಂಡು ಬನ್ನಿ, ಮುಂದೆ ಅದೇನ್ ಫೈನಲ್ ಆಗಿ ಮಾತಾಡೋಣ ಅಂತಾನು ಹೇಳಿರ್ಬೋದು. ನಂಬರ್ 1. ನಂಬರ್ 2, ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ, ಹೈಕಮಾಂಡ್ ನನಗೆ ಕಳ್ಸಿದೆ 27ನೇ ತಾರೀಕು ನಾನು ಮಾತಾಡ್ಬೇಕು ರಾಹುಲ್ ಗಾಂಧಿ ಅವ್ರ ಹತ್ರ, ಟೈಮ್ ಸಿಗಕ್ಕೆ ಕಾಯ್ತಾ ಇದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದಿರಲ್ಲ. ಅವಾಗ ನಿಮ್ಮ ಅಪೋಸ್ ಮಾಡುವಂತವ್ರು ಯಾರಿದ್ದಾರೆ ಅವ್ರದೆಲ್ಲ ಒಂದು ಸಹಿ ಸಂಗ್ರಹನೋ ಅಥವಾ ಒಪ್ಪಿಗೆನೋ ಸೂಚಿಸಿ. ಅಕಸ್ಮಾತ್ ಹೈಕಮಾಂಡ್ ನೇರವಾಗಿ ಒಂದು ಆದೇಶ ಬರುತ್ತೆ, ಕೆ.ಎನ್. ರಾಜಣ್ಣ ಅವ್ರಿಗೆ ಉಚ್ಚಾಟಿಸಲಾಗಿದೆ ಅಂತ ಏನೋ ಸಸ್ಪೆಷನ್ ಆರ್ಡರ್ ಏನೋ ಬರುತ್ತಲ್ಲ, ಅದೇ ರೀತಿ ಈ ರಾಜ್ಯಪಾಲರಿಗೆ ಒಂದು ಲೆಟರ್ ಬರ್ಬೋದು, ಕೂಡ್ಲೇ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೀರಿ, ಶಾಸಕಾಂಗ ಪಕ್ಷ ಕರೆದು ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಮಾಡ್ರಿ ಅಂತಾನು ಬರ್ಬೋದು. ಅವಾಗ ಗೊಂದಲ ಆಗದ್ ಬೇಡ, ಆ ಟೈಮಲ್ಲಿ ಬಣಗಳಾಗದ್ ಬೇಡ. ಈಗ ಇವ್ರ ವಿರುದ್ಧ ಮಾತಾಡೋರು ರಾಜಣ್ಣ ಅವ್ರೊಬ್ರೆ. ಸೊ ಡಿ.ಕೆ. ಶಿವಕುಮಾರ್ ಅವರು, ರಾಜಣ್ಣ ಅವರೇ, ನಾನು ಮುಖ್ಯಮಂತ್ರಿ ಆಗಕ್ಕೆ ಎಲ್ಲ ತಯಾರಿದ್ದೇನೆ, ಹೈಕಮಾಂಡ್ ನನ್ನ ಪರವಾಗಿದೆ, ಸರ್ಕಾರ ರಚನೆ ಮಾಡೋಣ, ಆ ಒಂದು ಕ್ಯಾಬಿನೆಟ್ ಅಲ್ಲಿ ನೀವು ಒಂದು ದೊಡ್ಡ ಹುದ್ದೆಯನ್ನ ತಗೊಳ್ಳಿರಂತೆ, ನನ್ನ ಸಹಕಾರ ಕೊಡಿರಂತೆ, ನಾವು ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗೋಣ, ಬರುವಂತ 28ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ನಾವು ನೀವು ಸೇರಿ ಪ್ರಯತ್ನ ಪಡೋಣ ಅನ್ನೋದು ಇರ್ಬೋದು. ಅಥವಾ ಹೈಕಮಾಂಡ್ಗೆ ಇನ್ನೊಂದು ಭಯ ಇದೆ ಚೇತು, ಒಂದು ನಡೀತಿರೋ ಸರ್ಕಾರವನ್ನ 15 ಜನ ಪ್ರವಾಸ ಹೋಗ್ಬಿಡ್ತಾರೆ, ಗೊತ್ತಲ್ಲ ನಿಮ್ಗೆ? ನೆನಪಿದ್ಯಾ ಈ ವಿಚಾರ? ಹೌದು. ಒಂದು ಟೂರ್ ಹೋಗ್ತಾರೆ 15 ಜನ, ಬಂದ ತಕ್ಷಣ ಅವರು ಬೇರೆ ಸರ್ಕಾರನ ಮಾಡ್ಬಿಡ್ತಾರೆ. ಈ ಭಯ ಇಡೀ ದೇಶದ ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಇದೆ. ಯಾಕಂದ್ರೆ ಮೊನ್ನೆ ಮುಂಬೈಲಿ ನೋಡಿದ್ರಿ, ಈ ಕಡೆ 4 ಪಕ್ಷ, ಈ ಕಡೆ 4 ಪಕ್ಷ, 8 ಪಕ್ಷಗಳು 4 ಪಕ್ಷ ಜೋಡಿಯಾಗಿ ಚುನಾವಣೆ ಎದುರಿಸ್ತಾರೆ ಮುಂಬೈಯಲ್ಲಿ. ಇವೆಲ್ಲ ಇತಿಹಾಸಗಳು ಚೇಂಜ್ ಆಗ್ಬಿಟ್ಟಿದಾವೆ, ಈಗ ರಾಜಕಾರಣದ ಸ್ಟ್ರಾಟಜಿನೇ ಚೇಂಜ್ ಆಗಿದೆ. ಸೊ ಆ ರೀತಿ ಏನಾದ್ರೂ ಆಗಿ ಕಾಂಗ್ರೆಸ್ಗೆ ಹೊಡೆತ ಬೀಳ್ಬೋದಾ, ವಿರೋಧ ಪಕ್ಷದವರು ಅಧಿಕಾರಕ್ಕೆ ಬರೋಕೆ ನಾವೇ ದಾರಿ ಮಾಡ್ಕೊಡ್ಬೋದಾ ಅನ್ನೋದು ಹೈಕಮಾಂಡ್ಗೂ ಭಯ ಇದೆ. ಸೊ ಈ ವಿಚಾರವಾಗಿ ಡೀಪ್ ಆಗಿ ಹೋದ್ರೆ ತುಂಬಾ ಕೆಣಕ್ತಾ ಹೋಗ್ಬೋದು ಡಿ.ಕೆ. ಶಿವಕುಮಾರ್ ರಾಜಣ್ಣ ಅವ್ರ ಭೇಟಿನ. ಆದ್ರೆ ಹರ್ಷದ್ ಅವ್ರು ಏನ್ ಇಲ್ಲಿ ನಾವು ನೋಡ್ಬೇಕಾಗಿರೋ ಅಂಶ ಅಂದ್ರೆ, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. 2023 ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯನವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ 2ನೇ ಬಾರಿ. ಆ ಸಂದರ್ಭದಲ್ಲಿ ರಾಜಣ್ಣ ಅವರು ಮಂತ್ರಿ ಆಗ್ತಾರೆ ಮೊದಲನೇ ಬಾರಿಗೆ. ಅದು ಸಹಕಾರಿ ಸಚಿವ ಖಾತೆಯನ್ನೇ ತೆಗೆದುಕೊಳ್ತಾರೆ. ರಾಜಣ್ಣ ಅಂದ್ರೆ ಸಿದ್ದರಾಮಯ್ಯ ಫೇವರ್ ಆಗಿರ್ತಕ್ಕಂಥ ಒಬ್ಬ ಇಡೀ ರಾಜ್ಯದಲ್ಲಿ ಫಸ್ಟ್ನೇ ವ್ಯಕ್ತಿ ಅಂದ್ರೆ ರಾಜಣ್ಣ ಅವತ್ತಿಂದ ಕೂಡ. ಡಿ.ಕೆ. ಶಿವಕುಮಾರ್ ಬಗ್ಗೆ ಅವರು ಒಂದು ರೀತಿ ಹೇಳಿಕೆಗಳನ್ನ ಕೊಟ್ಕೊಂಡು ಬಂದವರು. ಆದ್ರೆ ಏಕಾಏಕಿ ರಾಜಣ್ಣ ಅವ್ರನ್ನ ಸಹಕಾರ ಮಂತ್ರಿಯಿಂದ ವಜಾಗೊಳಿಸ್ತಾ ಹೈಕಮಾಂಡ್ ಆ ಖಾತೆಯನ್ನು ಕೂಡ ಸಿದ್ದರಾಮಯ್ಯನವರ ಇವತ್ತು ಕೂಡ ನಿಭಾಯಿಸ್ತಾ ಇದ್ದಾರೆ. ಒಂದು ರೀತಿ ರಾಜಣ್ಣ ಅವ್ರನ್ನ ರಾಜೀನಾಮೆ ಕೊಡ್ತಿರುವಂತ ಸಂದರ್ಭದಲ್ಲಿ ಅದರಲ್ಲಿ ಅನೇಕ ನಾಯಕರುಗಳ ಪಾತ್ರ ಇದೆ.
ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಡ್ತಿರೋ ಪ್ರಕಾರ ಇದೇ ಡಿ ಕೆ ಶಿವಕುಮಾರ್ ಅವರು ಕೈವಾಡ ಇದೆಯಾ ಅನ್ನುವ ರೀತಿ ಹೇಳಿಕೆಯನ್ನ ಕೊಡ್ಕೊಂಡು ಬಂದ್ರು. ಅದ್ ನಮ್ಗೆ ಗೊತ್ತಿಲ್ಲ, ಎಲ್ಲ ಮನಸ್ಸುಗಳು ಮಾಧ್ಯಮಗಳ ಚರ್ಚೆ ಪ್ರಕಾರ ಅಂತ ಬಂತು. ಆದ್ರೆ ಅಂತಹ ಡಿ ಕೆ ಶಿವಕುಮಾರ್ ರಾಜಣ್ಣ ಅವ್ರ ಮನೆಗೆ ಯಾಕೆ ಹೋದ್ರು ಅಂದ್ರೆ, ನಾನು ಮುಖ್ಯಮಂತ್ರಿ ಆಗ್ತೇನೆ ಮುಂದೆ, ನಿಮ್ಮೆಲ್ಲರ ವಿಶ್ವಾಸ ನನಗೆ ಬೇಕು ಅಂತ ಹೋದ್ರು, ಇಲ್ಲ ನೀವು ಹೇಳಿದ ರೀತಿ ಹೈಕಮಾಂಡ್ ಅವರು ನಿಮ್ಮ ವಿರುದ್ಧ ಯಾರ್ಯಾರು ಭುಗಿಲೆದಿರ್ತಾರೆ ಅವ್ರೆಲ್ಲರನ್ನು ಕೂಡ ಸಮಾಧಾನ ಮಾಡಿಕೊಂಡು ಅವರ ವಿಶ್ವಾಸವನ್ನ ನೀವು ತೆಗೆದುಕೊಂಡು ಬಂದ್ರೆ ನಿಮ್ಮನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ರಾಜಣ್ಣವ್ರ ಮನೆಗೆ ಹೋಗಿ ಸೌಹಾರ್ದ ಭೇಟಿ ನಡೀತು. ಈ ರೀತಿಯಾದ ಪ್ರಶ್ನೆಗಳು, ಚರ್ಚೆಗಳು ಉಟ್ಕೊಳ್ತಾವ ರಾಜಕಾರಣ ವಲಯದಲ್ಲಿ. ಆದ್ರೆ ರಾಜಣ್ಣವರು ಭೇಟಿ ಆದ್ಮೇಲೆ, ಸೌಹಾರ್ದತೆ ಭೇಟಿ ಆದ್ಮೇಲೆ ಮಾಧ್ಯಮಗಳಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂದ್ರೆ, ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ನನ್ನ ಮನೆಗೆ ಬಂದಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ತಪ್ಪು ಕಲ್ಪನೆ ಇಲ್ಲ, ಯಾರ ಮನೆಗೆ ಬೇಕಾದ್ರೂ ಹೋಗ್ಬೋದು, ಚರ್ಚೆನೂ ಮಾಡಬಹುದು. ಆದ್ರೆ ನನ್ನ ಸ್ಟ್ಯಾಂಡ್ ಮಾಧ್ಯಮಗಳು ಕೆಣಕಿ ಕೇಳಿದಾಗ ನಿಮ್ಮ ಡಿ ಕೆ ಶಿವಕುಮಾರ್ ಪರವಾಗಿ ವಾಲುದ್ರ ಅಂತ ಪ್ರಶ್ನೆಗಳು ಬಂದಾಗ ರಾಜಣ್ಣವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸ್ತಾರೆ. ನನ್ನ ಸ್ಟ್ಯಾಂಡ್ ಯಾವತ್ತೂ ಕ್ಲಿಯರ್ ಆಗಿದೆ, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು, ಸಿದ್ದರಾಮಯ್ಯನವರ ಪರವಾಗಿ ನನ್ನ ವರ್ಚಸ್ಸಿದೆ, ನಾನು ಅವ್ರ ಪರವಾಗಿದ್ದೇನೆ ಅಂತ. ಅಂದ್ರೆ ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಊಟ ಮಾಡಿ ಏನೇ ಹೇಳಿದ್ರು ಕೂಡ ರಾಜಣ್ಣವರು ಬಿಟ್ಕೊಟ್ರು, ನನ್ನ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ, ನಾನು ಸಿದ್ದರಾಮಯ್ಯನವ್ರ ಪರವಾಗಿ ಅಂತ. ಈ ಭೇಟಿ, ಡಿ ಕೆ ಶಿವಕುಮಾರ್ ಭೇಟಿ ಒಂದು ರೀತಿ ಫಲಿಸಿಲ್ವಾ ಅನ್ನೋದು ಪ್ರಶ್ನೆ, ಕುತೂಹಲ. ಸೊ ಚೇತು, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ಒಂದು ಭೇಟಿ ಬಲವಂತದ ಭೇಟಿ ಅನ್ನೋದು ಇವ್ರ ಹೇಳಿಕೆಗಳಲ್ಲೇ ನಾವು ಅರ್ಥೈಸ್ಕೋಬಹುದು. ಹೌದು, ಹೈಕಮಾಂಡ್ ಸೂಚನೆ ಮಾಡಿರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಇದೆಯಪ್ಪ ನೀನು, ಮುಂದೆ ನಿನ್ಗೊಂದ್ ಯಾವ್ದೋ ದೊಡ್ಡ ಪಟ್ಟ ಕೊಡ್ಬೇಕು ಅಂತ ಇದ್ದೀವಿ. ಸೊ ಯಾರೆಲ್ಲ ನಿನ್ನ ಮೇಲೆ ಮುಂಚ್ಕೊಂಡಿದ್ದಾರೆ ಅಂದ್ರೆ, ಯಾರೆಲ್ಲ ನಿನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ವಿರೋಧಿಸ್ತಿದಾರಲ್ಲ ಅಂತವ್ರನ್ನ ನೀನು ವಿಶ್ವಾಸಕ್ಕೆ ತಗೋ, ಆಮೇಲೆ ಮುಂದೆ ಏನಾಗುತ್ತೆ ನೋಡೋಣ ಅಂತ ಹೇಳಿರ್ಬೋದು. ಸೊ ಆ ಒಂದು ಹೈಕಮಾಂಡ್ ಮಾತಿಗೆ ಇವರು ಭೇಟಿ ಮಾಡಿರ್ಬೋದು ಅಂತ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ಕೇಳಿ, ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದ ಮುಂದೆ ಹೇಳ್ತಾರೆ, ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷ ಮಾಡಿದ್ದು ನಾನೇ, ರಾಜಣ್ಣ ಅವರು ಜನತಾದಳದಲ್ಲಿ ಇದ್ರು, ಬೇಕಾದ್ರೆ ಹೋಗಿ ಕೇಳಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇದು ಸಾಫ್ಟ್ ಲ್ಯಾಂಗ್ವೇಜ್ ಅಲ್ಲ. ಅದಕ್ಕೆ ಉತ್ತರ ರಾಜಣ್ಣ ಅವರು ತುಂಬಾ ಯೋಚನೆ ಮಾಡ್ಕೊಟ್ಟಿದ್ದಾರೆ, ಇಲ್ಲ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಟಾಂಗ್ ಕೊಡ್ಬೋದಾಗಿತ್ತು, ಟಾಂಗ್ ಕೊಟ್ರೆ ಇವ್ರನ್ನ ಸೇರು ಅಂತ ಯಾರು ಹೇಳೋರು ಅವ್ರ ಮರ್ಯಾದೆ ಹೋಗುತ್ತೆ. ಹೌದು, ಅದಕ್ಕೆ ಏನ್ ಮಾಡ್ತಾರೆ, ನಾನು ಹಳೆ ಹೇಳಿಕೆಗೆಲ್ಲ ಬದ್ಧ, ನಾನು ಸಿದ್ದರಾಮಯ್ಯನ್ ಪರಾನೆ, ನನ್ ಸ್ಟ್ಯಾಂಡ್ ಯಾವತ್ತಿದ್ರು ಸಿದ್ದರಾಮಯ್ಯ ಪರಾನೆ, ನನ್ನ ಹಳೆ ಎಲ್ಲ ಹೇಳಿಕೆಗೂ ನಾನು ಈಗ್ಲೂ ಬದ್ಧ ಅಂತ ಅಂದಾಗ ಅಲ್ಲೇನು ಹೊಸತನನೇ ಹುಟ್ಲಿಲ್ಲಲ್ಲ. ಇವ್ರಿಬ್ರು ಸೇರಿದ್ದು, ರಾಜಣ್ಣ ಅವ್ರ ಹೇಳಿಕೆ ಕೊಟ್ಟಿದ್ದು ಏನು ಚೇಂಜಸ್ ಆಗಿಲ್ವಲ್ಲ. ಇಲ್ಲಿ ನಾನು ಅಂದ್ರು ಯಾರು, ಡಿ ಕೆ ಶಿವಕುಮಾರ್ ಅವರು, ಇವ್ರೇನಂದ್ರು ನಾನು ಇರೋದೇ ಹಿಂಗೆ ಅಂತ ಅಂದ್ರು. ಅಲ್ಲಿ ಇಬ್ರು ಭೇಟಿ ಏನ್ ಅರ್ಥ ಕಲ್ಪಿಸ್ಕೊಟ್ಟಿಲ್ಲ ಇದು ಆಕ್ಚುಲಿ. ಹೌದು, ಹೇಳಿದ ಹಾಗೆ ಈ ರಾಜಕಾರಣದಲ್ಲಿ ಏನ್ ಬೇಕು ಯಾವ ಸಂದರ್ಭದಲ್ಲಿ ಆಗ್ಬೋದು. ಆದ್ರೆ ಒಂದು ಅಂಶವನ್ನ ಗಮನಿಸ್ಬೇಕು, ರಾಜಣ್ಣ ಇದರಲ್ಲ, ಅವ್ರು ಎಲ್ಲಾ ರೀತಿಯಾದ ರಾಜಕಾರಣಿ ಅಲ್ಲ. ಎಲ್ರು ಕೂಡ ಯಾವಾಗ ನಾನ್ ನಿನ್ ಕಡೆಗೆ ಬಂದಿಡ್ಕೆ ಇಲ್ಲ ಡಿ ಕೆ ಶಿವಕುಮಾರ್ ಒಳ್ಳೆ ನಾಯಕರು ಅನ್ನೋ ಸ್ಟೇಟ್ಮೆಂಟ್ ನ ಕೊಟ್ಟು ಬಿಡ್ತಾರೆ. ಆದ್ರೆ ರಾಜಣ್ಣವ್ರು ಆ ರೀತಿ ಮನುಷ್ಯ ಅಲ್ಲ, ಮಾತೇನ್ ಆಡಿರ್ತಾರೆ ಅದರಂತೆ ನಡ್ಕೊಳ್ತಕ್ಕಂಥ ರಾಜಕಾರಣಿ. ನಾನು ಡೇ 1 ನಿಂದನೂ ಕೂಡ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳಿಗೆ ಇವತ್ತಿಗೂ ಬದ್ಧ ಅಂತ ಯಾವಾಗ ಹೇಳಿದ್ರು, ಡಿ ಕೆ ಶಿವಕುಮಾರ್ ಭೇಟಿ ನಂತರ. ಅಂದ್ರೆ ಇವಾಗ ನಾನು ಡಿ ಕೆ ಶಿವಕುಮಾರ್ ನಮ್ಮ ನಾಯಕರು, ಅವರು ಮುಖ್ಯಮಂತ್ರಿ ಆಗ್ಲಿ ಅನ್ನೋ ಮಾತುಗಳು ರಾಜಣ್ಣವ್ರ ಬಾಯಿಗೆ ಬರಲಿಲ್ಲ. ಇವತ್ತಿಗೂ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಮಾತುಗಳನ್ನ ಹೇಳಿದ್ರು. ಅಂದ್ರೆ ಎಲ್ಲಾ ರಾಜಕಾರಣಿಗಳಿಗಿಂತ ವಿಭಿನ್ನವಾಗಿ ತನ್ನ ಮಾತಿನ ಮೇಲೆ ಏನ್ ಹೇಳಿರ್ತಾರೆ ಅದರಂತೆ ನಡ್ಕೊಳ್ಳೋರು ರಾಜಣ್ಣ ಅವರು. ಸೊ ಚೆತ್ತು, ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ, ಸರ್ಕಾರ ನಡೀತಾ ಇರುವಂತ ರಾಜ್ಯದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನ ಊಟಕ್ಕೆ ಕರೆಯೋದು, ಅಥವಾ ಈ ಮಂತ್ರಿ ಉಪಮುಖ್ಯಮಂತ್ರಿ ಮನೆಗೆ ಮುಖ್ಯಮಂತ್ರಿ ಊಟಕ್ಕೆ ಹೋಗೋದು, ಇದು ಯಾವತ್ತೂ ನಾವು ನೋಡಿಲ್ಲ. ಹೌದು, ವಿರೋಧ ಪಕ್ಷದವ್ರು ಬಂದ್ರೆ ಓಕೆ ಸ್ಪೆಷಲ್ ಅದು. ಹೌದೌದು, ಅಥವಾ ವಿರೋಧ ಪಕ್ಷದ ತನ್ನ ಪಕ್ಷದಲ್ಲೇ ಡಿನ್ನರ್ ಪಾರ್ಟಿಗಳು ಇದೆಯಲ್ಲ, ಇದು ಯಾವ್ದೋ ಒಂದು ಒತ್ತಡಕ್ಕಾಗಿರುವಂತದ್ದು. ಸೊ ಇದೇ ಸ್ಟೈಲ್ ನ ಮತ್ತೆ ಈ ಒಂದು ರಿವ್ಯೂ ಮಾಡಿರುವಂತದ್ದು. ಅಂದ್ರೆ ಇದ್ರ ಹೈಕಮಾಂಡ್ ಹೇಳಿರ್ಬೋದು ಇವ್ರಿಗೆ, ಹೋಗಿ ಭೇಟಿ ಮಾಡ್ರಿ, ಗೊಂದಲಕ್ಕೆ ತೆರೆ ಹೇಳಿದ್ರೆ. ಯಾಕಂದ್ರೆ ರಾಜಣ್ಣ ಅವ್ರದ್ದು ಪ್ರಬಲವಾದಂತಹ ಸಮಾಜ, ಆ ದೃಷ್ಟಿನೂ ಇಟ್ಕೊಂಡು ಚರ್ಚೆ ಮಾಡುತ್ತೆ ಹೈಕಮಾಂಡ್ ಅಲ್ವಾ. ಡಿ ಕೆ ಶಿವಕುಮಾರ್ನು ಕಡೆಗಣಿಸಂಗಿಲ್ಲ, ಒಕ್ಕಲಿಗ ಸಮಾಜನು ತುಂಬಾ ದೊಡ್ಡದು. ಸಿದ್ದರಾಮಯ್ಯ ಅವ್ರನ್ನು ಏಕಾಏಕಿ ಕೈ ಬಿಡಂಗಿಲ್ಲ. ಅಹಿಂದ ನಾಯಕರು, ಈ ತ್ರಿಕೋನ ಸ್ಪರ್ಧೆ ನಡೀತಾ ಇದೆಯಲ್ಲ,
ಈ ಸ್ಪರ್ಧೆಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ಹೌದು. ಸರ್ಕಾರನೇ ಬಿದ್ದೋಗುತ್ತೆ. ಅದಕ್ಕೆ ಇನ್ನೊಂದು ಪಾಯಿಂಟ್ ವರ್ಷದವ್ರೆ, ಸ್ವತಃ ರಾಜಣ್ಣ ಅವರೇ ದೊಡ್ಡೇರಿಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, 2004ರಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನ ವೈಟ್ ವಾಶ್ ಮಾಡದೆ ಅಂತ ಸಂದರ್ಭ ಮುಂದೆ ಬರ್ಬಹುದೇನೋ ಗೊತ್ತಿಲ್ಲ ಅಂತ ನಗೆ ಚಟ್ಕೆ ಮಾಡ್ತಾರೆ. ಅಂದ್ರೆ ನಾಯಕರ ಹತ್ರ ಒಂದೊಂದು ಸ್ಟ್ರಾಟಜಿ ಇರ್ತದೆ, ಒಂದೊಂದು ಪವರ್ ಇರ್ತದೆ. ಆ ಪವರ್ ಇಂದಾನೆ ಆ ಕ್ಷೇತ್ರಕ್ಕೆ ನಾಯಕ ಆಗಿರ್ತಾರಲ್ವಾ, ಅದೆಲ್ಲಾನು ಕೂಡ ಹೈಕಮಾಂಡ್ ಗಮನಿಸ್ತದೆ. ಆಮೇಲೆ ಎಲ್ಲಾ ಸಮಾಜದ ನಾಯಕರುಗಳನ್ನ ಒಟ್ಟುಗೂಡಿಸಿ ಪಕ್ಷವನ್ನ ಮುನ್ನಡೆಸೋದಿದೆಯಲ್ಲ, ಅವಾಗ ಅಧಿಕಾರಕ್ಕೆ ಬರುವಂತದ್ದು. ಸೊ ಇಲ್ಲಿ ರಾಜಣ್ಣ ಅವ್ರ ಹೇಳಿಕೆನು ಗಂಭೀರವಾಗಿ ಪರಿಗಣಿಸುತ್ತೆ ಹೈಕಮಾಂಡ್, ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಪರಿಗಣಿಸ್ತದೆ, ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಪರಿಸ್ತದೆ. ಆದ್ರೆ ಇದು ಹೈಕಮಾಂಡ್ ನಿರ್ಧಾರ ಮಾಡುವಂತದ್ದು. ತುಂಬಾ ಜನ ಈಗಾಗ್ಲೇ ಹೇಳಿದ್ದಾರೆ, ಒಬ್ರಿಗೋ ಇಬ್ರಿಗೋ ಗೊತ್ತು ಅಂತ. ಬಹಳ ಬುದ್ಧಿವಂತಿಕೆಯ ಮಾತು ಇಡೀ ರಾಜ್ಯದಲ್ಲಿ ಯಾರಾದ್ರೂ ಆಡ್ತಾರೆ ಅಂದ್ರೆ ಅವರು ಸತೀಶ್ ಜಾರಕಿಹೊಳಿ ಅವರು. ಅದ್ಯಾವ್ದೋ ಫಿರೋಜ್ ಶಾ ಪಿಚ್ ಅಲ್ಲಿ ಟಾಸ್ ಆಡಿದ್ದು ಇಬ್ರೆ, ಅದು ಅಂಪೇರಿಗೆ ಗೊತ್ತಾಗ್ಬೇಕು ಹೆಡ್ ಬಿದ್ದೇತೋ ಟೈಲ್ ಬಿದ್ದೇತೋ ಅಂತಾರೆ. ನೋಡಿ ಎಂತ ಜಾಣ್ಮೆಯ ಉತ್ತರ, ಚಾಣಾಕ್ಷತನ. ಬೇಕಾಬಿಟ್ಟಿ ಮಾತಾಡಿ ನಾನ್ ಮಾಧ್ಯಮದವ್ರ ಮುಂದೆ ಯಾಕೆ ಸಿಗಾಕೋಬೇಕು, ಟಾಸ್ ಹಾಕೊಂಡಿರೋದವ್ರು ಅಂದ್ರೆ ನೋಡಿ, ಈ ಗುಟ್ಟು ಎಲ್ಲೋ ಒಂದ್ ಕಡೆ ಇದೆ ಅಂತ ಆಯ್ತು. ಹೌದು. ಸೊ ಈ ತರ ರಾಜಕೀಯ ವ್ಯವಸ್ಥೆಗಳು ಇರ್ತವೆ. ತುಂಬಾ ಡೀಪ್ ಆಗಿ ಹೋದಾಗ ಯಾರು ಎಲ್ಲಾರ್ಗು ಶತ್ರುನೇ. ಹೌದು. ನಾನು ಯಾವ್ದೋ ದೊಡ್ಡ ಹುದ್ದೆಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಕಾಲ್ ಎಳಿಯೋದೆ ಅದೇ ರಾಜಕಾರಣ, ಸ್ವಪಕ್ಷದಲ್ಲೇ. ಹೌದು. ಒಂದು ಲೆಕ್ಕದಲ್ಲಿ ಸಿದ್ದರಾಮಯ್ಯನವ್ರ ಮನೆಗೆ ಡಿ ಕೆ ಶಿವಕುಮಾರ್ ಊಟ ಮಾಡಕ್ ಬರ್ತಾರೆ, ಡಿ ಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯ ಊಟ ಮಾಡಕ್ ಬರ್ತಾರೆ, ರಾಜಣ್ಣವ್ರ ಮನೆಗೆ ಡಿ ಕೆ ಶಿವಕುಮಾರ್ ಬರ್ತಾರೆ. ಅಂದ್ರೆ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ನೂರಾರು ಕ್ವಶನ್ಗಳು ಇರ್ತವೆ, ಆದ್ರೆ ಹೊರಗಡೆ ಮಾತ್ರ ರಘುಮುಖ, ನಾವೆಲ್ಲರೂ ಕೂಡ ಸಹೋದರರ ರೀತಿ. ಇವ್ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ. ರಾಜಣ್ಣವ್ರ ಮನೆಗೆ ಡಿ ಕೆ ಶಿವಕುಮಾರ್ ಬಂದಿದ್ದು ವಿಶೇಷ. ನಿಮ್ಗೆ ಏನ್ ಅನಿಸ್ತದೆ? ಡಿ ಕೆ ಶಿವಕುಮಾರ್ ರಾಜಣ್ಣ ಅವ್ರನ್ನ ಬೆಂಬಲವಾಗಿ ಕೇಳ್ಕೊಂಡ್ ಬಂದ್ರ, ಇಲ್ಲ ರಾಜಣ್ಣವ್ರನ್ನ ಮಂತ್ರಿಯನ್ನಾಗಿ ಮಾಡ್ತೀನಿ ನನ್ ಪರವಾಗಿ ಬಾ ಅಂತ ಹೇಳಿದ್ರ, ಇಲ್ಲ ಮುಖ್ಯಮಂತ್ರಿಯಾಗಿ ನಾನೇ ಬದಲಾವಣೆ ಆಗ್ತೀನಿ, ನಿಮಗೆ ಯಾವುದೇ ರೀತಿಯ ವೈಮನಸ್ ಬೇಡ, ನಾವೆಲ್ಲರೂ ಸ್ನೇಹಿತರಾಗಿ ಒಂದಾಗೋಣ, ಪಕ್ಷವನ್ನ 2028ಕ್ಕೆ ಅಧಿಕಾರಕ್ಕೆ ತರೋಣ, ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ನಡೆಸೋಣ ಅಂತ ಬಂದ್ರ? ಈ ಎಲ್ಲಾ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ನಾವು ಒಂದು ವಿಶ್ಲೇಷಣೆ ಕೊಟ್ಟಿದೀವಿ. ನಿಮ್ಮ ಪ್ರಕಾರ ರಾಜಣ್ಣ ಮನೆಗೆ ಡಿ ಕೆ ಶಿವಕುಮಾರ್ ಯಾಕೆ ಬಂದ್ರು? ಕಾಮೆಂಟ್ ಮಾಡಿ, ತಪ್ಪದೆ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ. ಎಸ್, ಅದೇ ರೀತಿ ರಾಜಣ್ಣ ಅವರು ಹೈಕಮಾಂಡ್ ಆದೇಶದ ಮೇರೆಗೆ ರಾಜಣ್ಣ ಡಿ ಕೆ ಶಿವಕುಮಾರ್ ಭೇಟಿಯಾದ್ರ ಇನ್ನು ಬಹಳಷ್ಟು ಇಂತಹ ರಾಜಕೀಯ ಚರ್ಚೆಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಪೊಲಿಟಿಕಲ್ ಡಿಬೇಟ್.